ಅಂತೇನಿಲ್ಲ ಸರ್. ನಂದೇನಂದ್ರೆ ಇನ್ನು ಬೇರೆ ಸ್ಟೋರಿ ಇತ್ತು ಆಕ್ಚುಲಿ. ಫಸ್ಟ್ ಆ ಥರ ಮಾಡೋಣ ಅಂತ ಇತ್ತು. ಬಟ್ ನಂಗೆ ಏನು ಅನಿಸ್ತಂದ್ರೆ, ಹುಡುಗಿಯಾಗಿ ನಾವು ಇವಾಗ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಬೇಕಾದ್ರೂ ಅಷ್ಟೇ ಏನೇನೋ ಬರ್ತಾ ಇರುತ್ತೆ, ಏನೇನೋ ಸ್ಟೋರೀಸ್, ಹೆಣ್ಮಕ್ಳ ಬಗ್ಗೆ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಮಾಡರ್ನ್ ಜನ್ರೇಷನ್ ಅಂದ್ಬಿಟ್ಟು ಅಂದ ತಕ್ಷಣ ಎಲ್ಲರಿಗೆ ಹುಡುಗಿರೆಲ್ಲ ತುಂಬಾ ಇಂಡಿಪೆಂಡೆಂಟು ಎಲ್ಲ ಇರುತ್ತೆ ಜನರ ತಲೆಯಲ್ಲಿ. ಸೊ ಹಂಗೇನಿಲ್ಲ, ಇವಾಗಲೂ ವಿ ಆರ್ ರೆಸ್ಪಾನ್ಸಿಬಲ್. ನಮಗೆ ನಮ್ಮದೇ ಆದಂಥ ಬ್ಯಾಗೇಜಸ್ ಇರುತ್ತೆ, ನಮಗೆ ನಮ್ಮದೇ ಆದಂಥ ತಲೆಯಲ್ಲಿ ಥಾಟ್ಸ್ ಇರುತ್ತೆ. ಅದ್ರ ಜೊತೆ ನಾವು ಹೆಂಗೆ ಕ್ಯಾರಿ ಮಾಡ್ತೀವಿ ಅಂತ ಹುಡುಗಿರ್ ವೇಲ್ ತೋರಿಸೋಣ ಅಂತ. ಫೀಮೇಲ್ ಓರಿಯೆಂಟೆಡ್ ಅಂದರೆ ಫುಲ್ ಫೀಮೇಲ್ ಅಲ್ಲ ಇದು. ಲವ್ ಸ್ಟೋರಿಯಲ್ಲಿ ಏನು ಮಾತೇನ ನನ್ನ ಮನದಲ್ಲಿ ಸ್ಮರಿಸುತ್ತಾ ಈ ಫಂಕ್ಷನ್ನ ಸ್ಟಾರ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಇದು ನನಗೂ ಫಸ್ಟ್ ಟೈಮ್ ಇದು ಎಲ್ಲ ಸ್ಟಾರ್ಟ್ ಆಗಿರೋದು. ಏನೋ ಇತ್ತು ಮೈಂಡಲ್ಲಿ ಇತ್ತು, ಒಂದಿನ ನನಗೂ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋಣ, ಸ್ಟೋರಿಯಿಂದಾನೆ ಸ್ಟೋರಿ ಮಾಡೋಣ, ಮೂವಿ ಮಾಡೋಣ ಅಂತ ಇತ್ತು. ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಅಶೋಕ್ ಸರ್ ಅವ್ರು ಸಿಕ್ಬಿಟ್ರು, ಸೊ ಎಲ್ಲ ಬೇಗ ಆಗ್ಬಿಡ್ತು. ಏನಿಲ್ಲ, ನನಗೆ ಏನು ಹೆಣ್ಮಕ್ಳ ಬಗ್ಗೆ ಅಂದರೆ ಎಲ್ಲಾದರೂ ಲವ್ ಸ್ಟೋರಿ ಇರುತ್ತೆ, ಓಕೆ. ಸೊ ನಾನು ಏನು ವಿಚಾರ ಮಾಡಿದ್ರೆ, ಬೀಯಿಂಗ್ ಹುಡುಗಿ, ಸೊ ಒಂದು ಹುಡುಗಿ ಕಡೆಯಿಂದ ಹೋಗೋಣ ಅಂತ. ಲವ್ ಸ್ಟೋರಿ ಹುಡುಗಿ ವೇಲಿ ತೋರಿಸೋಣ ಅಂದ್ಬಿಟ್ಟು ಎಲ್ಲರೂ ತೋರಿಸ್ತಾರೆ. ಹುಡುಗ ಅದೇ ಕೈ ಕೊಟ್ಲು, ಹುಡುಗಿ ಕೈ ಕೊಟ್ಲು, ಅದೆಲ್ಲ ಇರುತ್ತೆ ಅಲ್ವಾ. ಸೊ ಏನಕ್ಕೆ ಕೈ ಕೊಟ್ಲು ಅಂತ ಸ್ವಲ್ಪ ತೋರಿಸೋಣ ಅಂತ ಟ್ರೈ ಮಾಡಿದ್ದೀವಿ ಅಷ್ಟೇ. ಅದೊಂದು ಸಣ್ಣ ಪ್ರಯತ್ನ, ನೋಡಬೇಕು ಜನರ ರೆಸ್ಪಾನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಅಶೋಕ್ ಸರ್ ಡೈರೆಕ್ಟ್ ಮಾಡಿದ್ದಾರೆ, ಸುಕೃತ್ ಅವ್ರ ಮ್ಯೂಸಿಕಲ್ ಡೈರೆಕ್ಟರು. ತುಂಬ ಜನ ದೊಡ್ಡ ಆರ್ಟಿಸ್ಟ್ಗಳೆಲ್ಲ ನಮ್ಮ ಫಸ್ಟ್ ಮೂವಿ ಆದ್ರೂ ಜೊತೆ ಸೇರಿದ್ದಾರೆ. ತುಂಬ ಖುಷಿ ಇದೆ ನನಗೆ ಎಲ್ಲರ ಬಗ್ಗೆನೂ. ಆಮೇಲೆ ಈಗ ಬಂದಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಹಕಾರ ಖಂಡಿತವಾಗೂ ನಮ್ಗೆ ಬೇಕೇ ಬೇಕು. ನಿಮಗೂ ಕೂಡ ಥ್ಯಾಂಕ್ ಯು ಮ್ಯಾಮ್. ಪ್ರಶ್ನೆಗಳಲ್ಲಿ ಕಾಯ್ತಾ ಇದೆ. ವಿಲ್ ಡೂ ದಟ್. ಹಾಂ ಸರ್. ದಟ್ಸ್ ಸೋ ಸ್ವೀಟ್. ಲತಾಶ್ರೀ ಮ್ಯಾಮ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಏನು ಅಂತಂದ್ರೆ, ಒಂದು ಈಗಿನ ಒಂದು ಜನರೇಷನ್ ಅಲ್ಲಿ ನಡೆಯುವಂತ ಕತೆ ಅಂದ್ರೆ, ಪ್ರೀತಿ ಬಂದು ಎತ್ತವ್ರಿಗೆ ತಂದೆ ತಾಯಿಗೆ ಗೌರವ ಕೊಟ್ಟು, ತಂದೆ ತಾಯಿಗೋಸ್ಕರ ತನ್ನ ಪ್ರೀತಿ ತ್ಯಾಗ ಎಲ್ಲದೂ ಮಾಡಂತ ಮಕ್ಕಳುಗಳು ಮುಂದೆ ಪ್ರೀತಿ ಬಲೆಗೆ ಬಿದ್ದು ಯಾವ ರೀತಿ ಬಿರುಗಾಳಿಗೆ ಸಿಗಾಕೊಂತಾರೆ ಅನ್ನೋದು ಇಡೀ ಚಿತ್ರದ ಕತೆ. ಒಂದು ಹೆಣ್ಣು ತನ್ನ ಎಲ್ಲ ನೋವುಗಳನ್ನ ಮನಸ್ಸಲ್ಲೇ ಇಟ್ಕೊಂಡು ಹೇಗೆ ನಗ್ನಾಗ್ತಾ ಇರ್ತಾಳೆ ಅನ್ನೋದೇ ಒಂದು ಈ ಕಿರುನಗೆ ಚಿತ್ರದ ಒಂದು ಚಿಕ್ಕ ಕತೆ. ಮಿಕ್ಕಿದ್ ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಇದು ಆಲ್ಮೋಸ್ಟ್ ನಾವು ಟೋಟಲ್ ಒಂದು 60 days ಶೂಟಿಂಗ್ ಮಾಡಿದ್ದೀವಿ. ಇದು ಬೆಂಗಳೂರು, ಬಿಜಾಪುರ, ಚಿಕ್ಕಮಗಳೂರು, ಉಡುಪಿ, ಬಾಂಬೆ, ಆಮೇಲೆ ಗೋವಾದಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ನಂತರ ಇದರಲ್ಲೆಲ್ಲ ಆರ್ಟಿಸ್ಟ್ ಆಗಿ ಖುಷ್ಬು ಅಂದ್ಬಿಟ್ಟು ಹೊಸ ನಟಿ ಅಭಿನಯಿಸಿದ್ದಾರೆ, ವಿಜಯರಾಜ್ ಅಂತ ಅಂದ್ಬಿಟ್ಟು. ಎಲ್ರಿಗೂ ಚಿತ್ರತಂಡಕ್ಕೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಕಿರುನಗೆ ಚಿತ್ರದ ಹೆಸರು ನನ್ನಷ್ಟು ನಗಲ್ಲ ಅನ್ಸುತ್ತೆ, ಕಿರುನಗೆ ಸ್ವಲ್ಪ ನಗು ಇರುತ್ತೆ. ಬಟ್ ಅಶೋಕ್ ಅವರನ್ನ ಎಲ್ಲ ಮಾಧ್ಯಮ ಮಿತ್ರರು ಗಮನಿಸಿರ್ಬೋದು, ಯಾವತ್ತು ನೋಡಿದ್ರು ಗಂಭೀರವಾಗಿರ್ತಾರೆ. ಈ ಟೈಟ್ಲ್ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ಯಾವಾಗ ಇವರು ಕಿರುನಗೆ ಅದನ್ನ ನೋಡ್ತಾ ಇದ್ದೀನಿ, ಇವಾಗಲೇ ಕಿರುನಗೆ ಬೆರೆಯೋದು. ಯಾಕಂದ್ರೆ ಜೊತೆಯಲ್ಲೇ ಇರ್ತಾರೆ ನಮ್ಮ ಸಂಘದ ಸದಸ್ಯರು ಕೂಡ, ಅವರು ನಿರ್ದೇಶಕರಾಗಿ ತುಂಬ ಗಂಭೀರವಾಗಿರ್ತಾರೆ. ಇದ್ದಕ್ಕಿದ್ದಾಗೆ ಒಂದು ಸ್ಕ್ರಿಪ್ಟ್ ರೆಡಿ ಆಗುತ್ತೆ, ಸಿನಿಮಾ ಶೂಟಿಂಗ್ ಹೋಗ್ತಾರೆ, ಬರ್ತಾರೆ, ನಮ್ಮ ಚಿತ್ರ ಕಂಪ್ಲೀಟ್ ಆಯಿತು ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಗೊತ್ತಾಗ್ತಿತ್ತು. ಇವತ್ತು ಏನು ಫಸ್ಟ್ ಲುಕ್ ಲಾಂಚ್ ಮಾಡಿದ್ದಾರೆ, ಲಾಂಚ್ ಮಾಡಿದಾಗ ಮೋಸ್ಟ್ಲಿ ಅವ್ರಿಗೆ ನೆಚ್ಚಿನ ಪ್ಲೇಸು ಬಂದು ಗೋವಾ ಅಂತ ನನ್ನ ಅನಿಸಿಕೆ. ನನಗೆ ಗೊತ್ತಿಲ್ಲ ಅದು, ಬಟ್ ನೋಡಿದಾಗ ಕೆಲವು ಗೋವಾದ ಏನು ಲೊಕೇಶನ್ಗಳಿದೆ, ಆಲ್ಮೋಸ್ಟ್ ಇವರು ಗೋವಾಕ್ಕೆ ಹೋಗ್ತಾರೆ ಅನ್ನೋದು ಅದನ್ನು ನೋಡಿದಾಗ ನನಗೆ ಗೊತ್ತಾಯ್ತು. ಅವರು ಹಿಂದೆ ಸಿನಿಮಾ ಮಾಡಿದಾಗ ಇರ್ಬೋದು, ಒಂದೊಂದು ಸಿನಿಮಾದಲ್ಲೂ ಅವರು ಗೋವಾಕ್ಕೆ ಹೋಗಿ ಗೋವಾದ ಆಲ್ಮೋಸ್ಟ್ ಅಲ್ಲಿನ ಏನು ಸುಂದರ ತಾಣಗಳನ್ನು ಚಿತ್ರಣ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಸಿನಿಮಾಕ್ಕೆ ಮಾಜಿ ಪ್ರಧಾನಿಗಳೇ ಶುಭಾಶಯವನ್ನು ಕೋರಿದ್ದಾರೆ. ಅವರ ಮುಖಾಂತರನೇ ಏನು ಅವರ ಚಿತ್ರತಂಡ ಹರ್ಸಿನಿ ಸಿನಿಮಾಸ್ ಇದೆ, ಅವ್ರ ಮೇಡಮ್ ಅವರು ಸ್ಕ್ರಿಪ್ಟ್ ಮಾಡಿದ್ದಾರೆ. ಲತಾಶ್ರೀ, ನನಗೆ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ನನ್ನ ಸಿಸ್ಟರ್ ಬಂದು ಅವರು ರೈಟ್ರು ಲಲಿತಾಶ್ರೀ ಅಂತ ಇದೆ, ಇವರು ಲತಾಶ್ರೀ DC. ಇವರು ಏನು ಸ್ಕ್ರಿಪ್ಟ್ ಮಾಡಿ ಸಿನಿಮಾ ಲವ್ ಸಬ್ಜೆಕ್ಟ್ ಅಂತ ಅನ್ಸುತ್ತೆ, ಕಿರುನಗೆ ಲವ್ ಸಬ್ಜೆಕ್ಟ್ ಅಂತ ಅನ್ಸುತ್ತೆ. ಜೊತೆಗೆ ಇವರ ಸಿನಿಮಾಕ್ಕೆ ದೊಡ್ಡ ಮನೆ ಮಗಳ ಅಳಿಯನ ಒಂದು ಫಸ್ಟೇ ಅವರಿಗೆ ಆಶೀರ್ವಾದ ಸಿಕ್ಕಿದೆ. ಸಿನಿಮಾ ಇನ್ನ ಆದಷ್ಟು ಬೇಗ
ಬಿಡುಗಡೆ ಯಾವಾಗ ಅಂತ ಗೊತ್ತಿಲ್ಲ, ಚಿತ್ರತಂಡ ಹೇಳುತ್ತೆ. ಬಟ್ ಅದ್ದೂರಿಯಾಗಿ ಸಿನಿಮಾದ ಏನು ಫಸ್ಟ್ ಲುಕ್ ನೋಡಿದಾಗ ಅದರ ಕಲಾವಿದರಾಗ್ಲಿ, ತಂತ್ರಜ್ಞರಾಗ್ಲಿ, ಜೊತೆಗೆ ನಿರ್ದೇಶನ ಕೂಡ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಅಂತ ಅನಿಸುತ್ತೆ. ದಯಮಾಡಿ ತಮ್ಮೆಲ್ಲರ ಸಹಕಾರವನ್ನ ಕೋರುತ್ತಾ ಎಲ್ಲರೂ ಕೂಡ ಈ ಕಿರುನಗೆ ಸಿನಿಮಾಕ್ಕೆ ಪ್ರೋತ್ಸಾಹವನ್ನ ನೀಡಿ ಪ್ರಚಾರವನ್ನ ಕೊಟ್ಟು ಸಹಕರಿಸಬೇಕು ಅಂತ ನಾನು ನನ್ನ ಚಿತ್ರ ನಿರ್ದೇಶಕರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತಿದ್ದೇನೆ. ಧನ್ಯವಾದ. ಥ್ಯಾಂಕ್ ಯು. ಕಿರುನಗೆ ಫಸ್ಟ್ ಲುಕ್ ನೋಡಿ ನನಗೆ ತುಂಬ ಖುಷಿ ಆಯಿತು. ನಮ್ಮ ಡೈರೆಕ್ಟ್ರ್ ಮುಖದ ನಗು ನೋಡಿ ಇನ್ನೂ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಅಶೋಕ ಜೊತೆ ಇದು 3ನೇ ಸಿನಿಮಾ. ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ಖುಷಿ, ಹಾಗೂ ಒಂಥರ ನಮಗೆ ಒಂದು ಫ್ರೀ ಆಗಿಬಿಡ್ತಾರೆ ಆ್ಯಕ್ಟಿಂಗಲ್ಲಿ. ನಾನು ತುಂಬ ಕಂಫರ್ಟಬಲ್ ಡೈರೆಕ್ಟರ್. ಮತ್ತು ಆ್ಯಕ್ಚುಲಿ ಅವರು ಪ್ರೊಡ್ಯೂಸರ್ಗೆ ತುಂಬ ಒಂದು ಏನಂತಾರೆ ಅಚ್ಚುಕಟ್ಟಾಗಿ ನಿಭಾಯಿಸೋವಂಥ ಡೈರೆಕ್ಟರು. ಎಷ್ಟು ಪ್ಲ್ಯಾನ್ ಅಂದರೆ ಎಷ್ಟು ದಿನ ಅಂದರೆ ಅಷ್ಟೇ ನಾನು ಕರೆಕ್ಟಾಗಿ ಶೂಟಿಂಗ್ ಮುಗಿಸ್ತಾರೆ. ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆ ಪ್ರೊಡ್ಯೂಸರ್ ಜೊತೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೋತಾರೆ ಅಂದರೆ ನಮ್ಮ ಆದೇಶ್ ಸರ್ ಜೊತೆ ಇರ್ಬೋದು, ನಮ್ಮ ನಿಂಬಯ್ಯ ಬನದಾಮಗೆ ಸಿನಿಮಾ ಪ್ರೊಡ್ಯೂಸರ್, ಈಗಲೂ ಆ ಬಾಂಧವ್ಯ ನಮ್ಮ ಅಶೋಕ್ ಜೊತೆ ಇದ್ದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ನಮ್ಮ ಆದೇಶ್ ಸರ್ದು ಮಿಸ್ ಕಾಲ್ ಇತ್ತು. ಏನು ಆದೇಶ್ ಸರ್ ಫೋನ್ ಮಾಡಿದ್ರೆ ಪೇಜ್ 2 ಏನಾದ್ರು ಸ್ಟಾರ್ಟ್ ಆಗ್ತಿದೆಯಾ ಮತ್ತೆ ಇನ್ನು ಅದಕ್ಕೇನೋ ಕಾಲ್ ಮಾಡ್ತಿದ್ದಾರೆ. ಸರ್ ಅಂದರೆ ನಮ್ಮ ಅಶೋಕಿಗೆ ಒಂದು ಹುಡುಗಿ ನೋಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಏನೊಂದು ಬಾಂಧವ್ಯನ ಬೆಳೆಸ್ಕೋತಾರೆ. ಬರೀ ಪ್ರೊಡ್ಯೂಸರ್ ಜೊತೆ ಅಲ್ಲ, ಆರ್ಟಿಸ್ಟ್ಗಳ ಜೊತೆ ಅಷ್ಟೇ ಅಷ್ಟೇ ಗೌರವದಿಂದ ನಮ್ಮನ್ನೆಲ್ಲ ನಡೆಸ್ಕೋತಾರೆ. 3ನೇ ಸಿನಿಮಾ ಕಾರಣ ಒಂದು ಒಳ್ಳೆ ನಡತೆಯಿಂದ. ಸೊ ನಮ್ಮ ಅಶೋಕ್ಗೆ ನಮ್ಮ ಲತಾಶ್ರೀ ಅವ್ರು ಬರೆದಿರೋಂಥ ಕತೆ, ಒಂದು ಲೇಡಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತಿರೋದು ನನಗೆ ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ ನಿಮಗೆ. ಆ್ಯಕ್ಚುಲಿ ನಿಮ್ಮನ್ನು ಬೆಳೆಸ್ಬೇಕು, ನೀವು ಚೆನ್ನಾಗಿ ಒಂದು ಸಿನಿಮಾ ಮಾಡಿ ನಮಗೊಂದು ಅವಕಾಶ ಸಿಗತ್ತೆ. ಸೊ ನಿರ್ಮಾಪಕರು ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಳ್ಳೇದಾಗಲಿ ಅಂತ ನಿಮ್ಗೆ ಹಾರೈಸ್ತೀನಿ. ಇದರಲ್ಲಿ ನನ್ನ ಪಾತ್ರ, ಅಮ್ಮನ ಪಾತ್ರ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನ್ನ ಒಂದು ಮಗಳ ಮದುವೆ ನಡೆಯುವಂಥ ಒಂದು ಸಂದರ್ಭ, ಅಲ್ಲಿ ಒಂದು ಪ್ರೀತಿಯೆಲ್ಲ ಆಗೋ ಒಂದು ಕತೆ. ಇಲ್ಲಿ ನನಗೆ ಆ್ಯಕ್ಚುಲಿ ಕತೆ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ, ನನ್ನ ಪಾತ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು. ಸಿನಿಮಾದಲ್ಲಿ ಪ್ರೀತಿ ಮಾಡಿದ್ಮೇಲೆ ಒಂದು ಏನೇನು ಅನುಭವಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಮ್ಮ ಅಶೋಕ್ ಇನ್ನೂ ಪ್ರೀತಿನೇ ಮಾಡಿಲ್ಲ ಅಲ್ವಾ ಅಶೋಕ್? ಬಟ್ ಎನಿಹ ಒಳ್ಳೇದಾಗಲಿ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ. ಹೀಗೆ ನೀವೊಂದು ಪ್ರೀತಿ ಯಾವಾಗಲೂ ನನ್ನಿರಲಿ. ಇನ್ನು ಅಶೋಕ್ ಜೊತೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗಲಿ. ಆಮೇಲೆ ರಮಣ, ನಿಮಗೂ ನಮಸ್ತೆ. ಆಮೇಲೆ ನಮ್ಮ DOP ಅವರು ಅಂತೂ ತುಂಬ ಎನರ್ಜೆಟಿಕ್ ಪರ್ಸನ್. ಅವ್ರ ಜೊತೆ ಕೆಲಸ ಮಾಡೋದು ಒಂದು ಖುಷಿ. ಇಡೀ ತಂಡನೇ. ಮತ್ತು ನಮ್ಮ ಮೂಕ್ ಸುರೇಶ್ ಸರ್, ಇದು ನಾನು ಕಾಂಬಿನೇಷನ್ ಆಗಿ ಮಾಡಿದ್ದಾರೆ. ಚೆನ್ನಾಗಿ ಬೈತಾನೆ ಇರ್ತೀನಿ ಅವ್ರಿಗೆ ಸಿನಿಮಾದಲ್ಲಿ. ಆಫ್ ಸ್ಕ್ರೀನ್ ಅಷ್ಟೇ ಪಾಪ, ಸರ್ ನೀವು ಹಿಂಗೆ ಮಾಡಿದ್ರೆ ಹಂಗೆ ಮಾಡ್ತಿದ್ರು. ಖುಷಿ ಆಯಿತು. ಒಂದು ಒಳ್ಳೆ ತಂಡ, ಹೀರೋ ಹೀರೋಯಿನು ಅಷ್ಟೇ. ಇಬ್ರಿಗೂ ಒಳ್ಳೇದಾಗಲಿ, ಗುಡ್ ಲಕ್ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಬಗ್ಗೆ ನಾನು ಹೇಳಲೇಬೇಕು. ನಾನು ಮೋಕ್ಷಚಂದ್ರ ಅವ್ರ ಅದೇ ಹೇಳ್ತಿದ್ದೆ, ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ ನೋಡಿ, ತುಂಬ ಖುಷಿ ಆಯಿತು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಸಿನಿಮಾ ಕರೆದ್ರೂ ಕೂಡ ನಮಗೆ ಭಾಳ ಆಸಕ್ತಿಯಿಂದ ಮಾಡ್ತೀವಿ. ನಮ್ಗೆ ಬಿಡೋಕ್ಕಾಗಲ್ಲ, ನಮ್ಗೆ ಅವಕಾಶ ಇದೆ. ಭಾಳ ವೈಡಾಗಿ ಪೋಸ್ಟ್ರು, ತುಂಬ ಸುಂದರವಾದಂಥ ಪೋಸ್ಟ್ರು ಬಿಡುಗಡೆ ಆಗಿದೆ. ನೋಡಿದ್ರೆ ಖುಷಿಯಾಗುತ್ತೆ. ಇದು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡುತ್ತೆ ಅಂತ ಅನ್ನೋದಕ್ಕೆ. ಅದಕ್ಕೆ ನಮ್ಮ ಇಡೀ ತಂಡದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ, ಲತಾ ಮೇಡಮ್ಗೆ ಮತ್ತು ಅಶೋಕ್ ಅವರಿಗೆ, ಸಿದ್ದೇಗೌಡರಿಗೆ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ. ನಮ್ಮ ಸಿನಿಮಾ ಗೆದ್ದರೆ ನಮಗೂ ಚಿತ್ರರಂಗಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಮಗೂ ಇನ್ನು ಹೆಚ್ಚಿನ ಸಿನಿಮಾಗ ಅವಕಾಶಗಳು ಸಿಗುತ್ತೆ. ಅಶೋಕ್ ಅವರಿಗೆ ನಾವು ಸದಾ ನೈತಿಕ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಜೊತೆಗೆ ನನ್ನ ಕಾಂಬಿನೇಷನಲ್ಲಿ ನಮ್ಮ ಮೇಡಮು ಸಂಗೀತ ಅವರು ಹೇಳಿದ್ರು, ಮೇಡಮ್ ಯಾವತ್ತೂ ಅವರು ಸೌಂದರ್ಯ ಕಮ್ಮಿಯೇ ಆಗಲ್ಲ, ವಯಸ್ಸೇ ಆಗಲ್ಲ ಅಂತ. ಹಾಗೇ ಇದೆ. ಡಾಮಿನೇಟಿಂಗ್ ಕ್ಯಾರೆಕ್ಟ್ರು ಸಿನಿಮಾದಲ್ಲಿ, ನಿಜ ಜೀವನದಲ್ಲೂ ಒಂದೊಂದು ಸರ್ತಿ ಡಾಮಿನೇಟ್ ಮಾಡ್ತಾರೆ. ಯಾಕೆ ಪ್ರೀತಿಯಿಂದ ಡಾಮಿನೇಟ್ ಮಾಡ್ತಾರೆ. ಅದರಿಂದ ಒಳ್ಳೆಯದಾಗಲಿರುವ ನಮಸ್ಕಾರ. ಲತಾ ಮೇಡಮ್ ಅವರು ಧನ್ಯವಾದಗಳು ಹೇಳ್ತೇನೆ. ತುಂಬ ಅವ್ರೂರಲ್ಲೇ ಹೋಗಿ ಶೂಟಿಂಗ್ ಮಾಡಿದ್ರು. ಬಿಜಾಪುರದಲ್ಲೇ ಮಾಡಬೇಕು ಅಂದ್ರು. ಆಯ್ತು ಮೇಡಮ್ ಮಾಡೋಣ, ನಿಮ್ಮ ಕಲ್ಚರ್ ಹೇಗೆ ತೋರಿಸ್ಬೇಕು ಅಂತ ಹೇಳಿದ್ರು. ಅದನ್ನೇ ಹೋಗಿ ಅಲ್ಲಿ ಮದುವೆ ಸೆಟ್ ಎಲ್ಲ ಮಾಡಿ ಒಂದು 8 ದಿನ 10 ದಿನ ನಮ್ಮ ಆರ್ಟಿಸ್ಟ್ಗಳು, ಸುರೇಶ್ ಅಣ್ಣ, ಇದು ಸಂಗೀತ ಮೇಡಮ್, ನಮ್ಮ ಹೀರೋಯಿನ್, ಹೀರೋ ಎಲ್ಲರೂ ಸೇರಿ ಒಂದು 50 ಜನ ಒಳ್ಳೆ ನಿಜವಾದ ಮದುವೆ ಮನೆ. ಮಾಜಿ XMLA ಮನೇಲೆ ಶೂಟಿಂಗ್ ಮಾಡಿದ್ದಲ್ಲಿ, ಅಪ್ಪುಗೌಡ್ರ ಮನೇಲಿ. ಅವ್ರ ಮನೆ ಒಳ್ಳೆ ಮದುವೆ ಮನೆ ತರ ಇತ್ತು. ಅವ್ರನ್ನೂ ಆಕ್ಟಿಂಗ್ ಮಾಡಿಸಿದ್ರು ನಮ್ಮ ಡೈರೆಕ್ಟ್ರು.
ಏನ್ ಕಿಲಾಡಿ ಅಂದ್ರೆ ಅವ್ರನ್ನೇ ಆಕ್ಟಿಂಗ್ ಮಾಡಿಸಿದ್ರು. ಅಂತ ಟ್ಯಾಲೆಂಟ್ ನಮ್ಮ ಡೈರೆಕ್ಟರ್ಗೆ. ಎಲ್ರನ್ನೂ ಅಲ್ಲಲ್ಲೇ ಸ್ವಂತ ಕಲಾವಿದರನ್ನ ಅಲ್ಲೇ ಉಪಯೋಗಿಸ್ಕೊಂಡು ಅಲ್ಲಲ್ಲೇ ಶೂಟಿಂಗ್ ಮಾಡ್ದು. ಹಾಗೇನೆ ಮಂಗಳೂರು ಮತ್ತೆ ಬಾಂಬೆ, ಉಡುಪಿಲಿ ಎಲ್ಲ ಚೆನ್ನಾಗಿ ಶೂಟಿಂಗ್ ಮಾಡಿದೀವಿ. ಎಲ್ಲರೂ ನೋಡಿ ಆನಂದಿಸಿ. ನನ್ನ ಕೈಲ ಮೀಡಿಯಾ ಆ್ಯಂಡ್ ಪ್ಲಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಲತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಹೊಸ ಕಲಾವಿದರನ್ನ ತರಬೇಕು ಅನ್ನೋ ಇದರಿಂದ ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಮೂವಿ ಆ್ಯಂಡ್ ಆಪರ್ಚುನಿಟಿ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಥ್ಯಾಂಕ್ ಯು ಅಶೋಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ಸೋ ಹೆಲ್ಪ್ಫುಲ್ ಬಿಕಾಸ್ ಯಾಕಂತ ಅಂದರೆ ಹೊಸಬ್ರಿಗೆ ಅನ್ನೋದಾದ್ರೆ ವಿ ಆರ್ ಲೈಕ್ ಸ್ವಲ್ಪ ನಾಲೆಜಿಂದ ಬಂದಿರ್ತೀವಿ. ಅದರಿಂದ ವಾಸ್ ಲೈಕ್ ಯಾವತ್ತೂ ನನಗೆ ಫೀಲ್ ಆಗಲಿಲ್ಲ ನಾನು ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ವರ್ಕ್ ಮಾಡ್ತಿದ್ದೀನಿ ಅಂತ. ಯು ಆರ್ ಸೋ ಹೆಲ್ಪ್ಫುಲ್ ಆ್ಯಂಡ್ ತುಂಬ ಹೇಳ್ಕೊಟ್ಟಿದ್ದಾರೆ. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ DOP ಸಿದ್ದು ಸರ್ ವಾಸ್ ಲೈಕ್ ಈಸ್ ಅಮೇಝಿಂಗ್. ಪ್ರತಿಯೊಂದರಲ್ಲಿ ವಾಸ್ ಲೈಕ್ ಅವರು ಕೂಡ ಹೇಳ್ಕೊಡ್ತಿದ್ರು ನನಗೆ. ಇವ್ರು ಎಲ್ಲರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ತುಂಬ ಕಲ್ತಿದ್ದೀನಿ ಕೂಡ. ಆ್ಯಂಡ್ ನಾನು ಇಲ್ಲಿರೋದಕ್ಕೆ ಮೇನ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಪರ್ಸನ್ ವಾಸ್ ಲೈಕ್ ಮೋಕ್ಷೇಂದ್ರ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಯು. ನಮ್ಮ ಮೋಕ್ಷ ಸರ. ಆ್ಯಂಡ್ ನಾನು ನಮ್ಮ ಪೇರೆಂಟ್ಸ್ ಅಪ್ಪ ಅಮ್ಮಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ನಾನು ನಾಯಕ ನಟನಾಗೆ ಅಭಿನಯಿಸಿರೋದು ನನ್ನ ಅದೃಷ್ಟನೇ ಅಂತಲೇ ಹೇಳ್ಬೋದು. ಇದಕ್ಕೆ ಅವಕಾಶ ಮಾಡಿಕೊಟ್ಟು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಲತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಶೋಕ್ ಸರ್, ಸಿದ್ದು ಸರ್, ಒಳ್ಳೆ ಟೀಮಲ್ಲಿ ವರ್ಕ್ ಮಾಡಿದ್ದೀನಿ. ಎಲ್ಲ ಐ ಥಿಂಕ್ ಎವ್ರಿ ವೀಕ್ ಎಷ್ಟೊಂದು ಸಿನಿಮಾಸ್ ರಿಲೀಸ್ ಆಗುತ್ತೆ. ಎಲ್ಲರೂ ಬಂದು ಹೇಳ್ತಾರೆ ಅದು ನಮ್ಮ ಸಿನಿಮಾ ಆ ಥರ ಇದೆ ಈ ಥರ ಇದೆ ಅಂತ. ಸೊ ಎಲ್ಲರೂ ದೇವ್ರ ಹತ್ರ ಹೋಗಿ ಹೇಗೆ ರಿಕ್ವೆಸ್ಟ್ ಮಾಡ್ತಾರೋ, ಸೊ ಮೀಡಿಯಾದವ್ರು ನಮಗೆ ದೇವ್ರ ಥರನೇ. ಸೊ ನಿಮಗೆ ಇದು ಜಸ್ಟ್ ಅನ್ನೋ ಸಿನಿಮಾ ಅಂತ ಅನಿಸ್ಬೋದು, ಬಟ್ ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾವು ಹೇಳೋದಿದ್ರೆ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಫೈಟ್ ಹೀಟ್ ಇರೋಂಥ ಸಿನಿಮಾ ಅಲ್ಲ. ಇಟ್ಸ್ ಅ ಫೀಲ್ ಗುಡ್ ಮೂವಿ. ನಾನು ಅರ್ಥ ಮಾಡ್ಕೊಂಡಿದ್ದ ಕತೆ ಏನಂತಂದರೆ, ಕೆಲವೊಂದು ನಿರ್ಧಾರಗಳನ್ನ ನಿರ್ದಿಷ್ಟ ಸಮಯದಲ್ಲೇ ತಗೊಳ್ಬೇಕಾಗತ್ತೆ. ಯಾಕಂದರೆ ನಿರ್ಧಾರಗಳಿಗಾದರೂ ಸಮಯಕ್ಕಾಗೋದಿಲ್ಲ. ಸೊ ಈ ಮೆಸೇಜ್ನ ನಾನು ಈ ಸಿನಿಮಾದಲ್ಲಿ ಅರ್ಥ ಮಾಡಿಕೊಂಡೆ. ಬೀಟ್ ಹುಡುಗ ಹುಡುಗಿ, ಸೊ ಯಾರೇ ಸಿನಿಮಾ ನೋಡಿದ್ರು ಅವ್ರಿಗೆ ಈ ಮೆಸೇಜ್ ಖಂಡಿತವಾಗಿ ತಲುಪುತ್ತೆ. ಸೊ ದಯವಿಟ್ಟು ಎಲ್ರಿಗೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಟೆಲಿವಿಷನಿಂದ ಸಿನಿಮಾಗೆ ಬರ್ತಾ ಇದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮಲ್ಲಿ ಇರಬೇಕು. ಥ್ಯಾಂಕ್ ಯು. ಎಸ್ ಸರ್. ಉದ್ಯೋಗದಲ್ಲಿ ಒಂದು ಕೆಲಸ ಮಾಡಿಲ್ಲ. ಇದ್ರ ಮುಂಚೆ ನಾನು ಏಡಿಯಾಗೂ ವರ್ಕ್ ಮಾಡಿದ್ದೆ, ವಿಜಯ್ ಸೂರ್ಯ ಸರ್ ಫಿಲ್ಮಲ್ಲಿ. ನಾವೊಂದು ಟೀಮ್ ಕಟ್ಟೋ ಒಂದು ಸಿನಿಮಾ ಮಾಡಿದ್ವಿ. ಅದು ಬಿಟ್ಟು ಇದಕ್ಕಿಂತ ಮುಂಚೆ ಒಂದು ಫೀಚರ್ ಫಿಲ್ಮ್ ಮಾಡಿದ್ದೆ, ನಾನು ಕುಸುಮ ಅಂತ. ಅದು ಬಿಟ್ಸಲ್ಲಿ ಅವಾರ್ಡ್ ಎಲ್ಲ ಬಂದಿತ್ತು. ಸೊ ಕಮರ್ಷಿಯಲ್ ಆಗಿ ಇದು ನನ್ನ ಮೊದಲನೇ ಸಿನಿಮಾ. ಏನು ಸರ್? ಹಾಂ ಸರ್, ಅಂದರೆ ಮೊದಲಿಂದನೂ ನನಗೆ ಪ್ಲಾನ್ ಇತ್ತು. ಬೀಟ್ ಫ್ರಮ್ ಹೈಸ್ಕೂಲಿಂದನೂ ಮಾಡಲಿಂಗ್ ಸೀರಿಯಲ್ಸ್ ಮತ್ತು ಸಿನಿಮಾಗೆ ಬರಬೇಕು ಅನ್ನೋದೇ ಮೊದಲಿನಿಂದನೂ ಪ್ಲ್ಯಾನ್ ಇತ್ತು. ಅದ್ರ ಜೊತೆಗೆ ಕೆಲವೊಂದು ಬರೆಯೋ ಅಭ್ಯಾಸ ಕೂಡ ಇದೆ. ಸೊ ಜೊತೆಗೆ ಬರಿತಾ ಕೂಡ ಇದ್ದೀನಿ. ಆ್ಯಂಡ್ ಟ್ರೈನ್ ಕೂಡ ಆಗಿದ್ದೀನಿ. ಸೊ ಸೀರಿಯಲ್ಸ್ ಮಾಡ್ತಾನೆ ನಾನು ಉಷಾ ಬಂಡೇರ್ ಹತ್ರ ಟ್ರೈನ್ ತೊಗೊಂಡಿದ್ದೆ. ಸೊ ಆಮೇಲೆ ಟ್ರೈನ್ ಆ್ಯಕ್ಟರ್ ಆಲ್ಸೋ. ಥ್ಯಾಂಕ್ ಯು ಸೊ